ನಮಸ್ಕಾರ ಮಂಜುನಾಥ್ ಅವ್ರಿಗೆ. ಮಂಜುನಾಥ ಏನಿದ್ರ ಅಭಿಪ್ರಾಯ ಏನ್ ನಿಮ್ಗೆ? ಅದನ್ನ ನಾನ್ ಮಾಡ್ಕೊತೀನಿ, ನೀನ್ ಆನ್ಸರ್ ಮಾಡು. ಸೊ ರೆಡಿನಾ ಮಂಡಕ್ಕಿ ತಿಂಡಿ ಜನಕ್ಕೆ ಹೇಳ್ಕೊಡಕ್ಕೆ? ಬೇಕಾದ ಸಾಮಾನುಗಳು ತಯಾರಾಗಿವೆ ತಾನೆ? ತಯಾರಾಗಿವೆ. ಚೆನ್ನಾಗಿದ್ಯಾ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ನಮಸ್ಕಾರ ಮಂಜುನಾಥ್ ಅವ್ರಿಗೆ. ಮಂಜುನಾಥ ತಗೊಳ್ಳಿ, ನಿಮ್ಗೂ ಒಂದಿರ್ಲಿ ಅಂತ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಹಿಡ್ಕೊಳ್ಳಿ ಹಿಂಗೆ. ನಮ್ಮ ಅಣ್ಣಂಗೂ ಒಂದು ಮೈಕ್ ಇರ್ಲಿ ಅಂತ. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ನಮಸ್ಕಾರ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ತುಂಬಾ ದಿನ ಆಯ್ತು ಮೇಘನ ಅವ್ರು ವ್ಲಾಗ್ ಮಾಡಿ. ಏನ್ ಅನ್ಸ್ತಾ ಇದೆ? ಅಭಿಮಾನಿಗಳು ಹೇಳ್ಬೇಕು. ತುಂಬಾ ದಿನ ಆಯ್ತು ವ್ಲಾಗ್ ಮಾಡಕ್ಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಿರ್ಲಿಲ್ಲ. ಸೊ ಇವತ್ತು ಯಾಕೆ ನಾನು ಒಂದು ಕುಕಿಂಗ್ ವ್ಲಾಗ್ ಮಾಡಬಾರ್ದು ಅಮ್ಮನ ಜೊತೆ ಅಂತ. ನಾನ್ ಅಡ್ಗೆ ಮಾಡಲ್ಲ, ಯಾಕಂದ್ರೆ ನನ್ನ ಅಡ್ಗೆ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಸೊ ನಮ್ಮಮ್ಮ ಇವತ್ತು ಏನೋ ಒಂದು ಸ್ಪೆಷಲ್ ಐಟಮ್ ಮಾಡ್ತೀಯಾರಂತೆ. ಹಾಗಾಗಿ ನಾನು ಅದನ್ನ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ನಮ್ಮೂರಿನ ಕಡೆ ಸ್ಪೆಷಲ್ ಐಟಮ್ ಮಂಡಕ್ಕಿ ತಿಂಡಿ, ನಾಟ್ ಸ್ನ್ಯಾಕ್ಸ್. ತಿಂಡಿಗೆ ನಾವು ಹೆಂಗೆ ಮಂಡಕ್ಕಿ ತಿಂಡಿ ಮಾಡ್ಕೊಂಡು ತಿಂತೀವಿ, ಆ ತಿಂಡಿನ ಇವತ್ತು ನಮ್ಮಮ್ಮ ಶನಿವಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅನ್ಕೊಂಡೆ ಯಾಕೆ ಎಲ್ರಿಗೂ ತೋರಿಸ್ಬಾರ್ದು, ನಿಮ್ಗೂ ಇಂಟ್ರೆಸ್ಟ್ ಇರುತ್ತೆ ಮಾಡ್ಕೊಂಡು ತಿನ್ನಕ್ಕೆ, ಬೆಂಗಳೂರಿನ ಜನತೆಗೆ ಅಂತ ಟ್ರೈ ಮಾಡೋಣ ಅಂತ ಬಂದೀನಿ. ಸೊ ಬನ್ನಿ, ಐ ವಿಲ್ ಶೋ ಯು ಗೈಸ್. ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಮೇಘನ ಏನ್ ಯಾವಾಗ್ಲೂ ಇಲ್ಲೇ ಇರ್ತಾಳೆ, ಎಲ್ಲೂ ಹೋಗ್ತಾ ಇಲ್ವಲ್ಲ ಅವ್ರ ಗಂಡನ ಮನೆಗೆ ಅಂತ. ಏನಿದ್ರ ಅಭಿಪ್ರಾಯ ಏನ್ ನಿಮ್ಗೆ? ಅದನ್ನ ನಾನ್ ಮಾಡ್ಕೊತೀನಿ, ನೀನ್ ಆನ್ಸರ್ ಮಾಡು. ಏನಿದು ಕ್ಯಾನ್ಸರು? ಆನ್ಸರು ಅವ್ರ ಗಂಡನ ಮನೆ. ಇಟ್ಸ್ ವೆರಿ ನಿಯರ್ ಬೈ ನಮ್ಮ ಮನೆಯಿಂದ. ಅದಕ್ಕೆ ಇಲ್ಲೇ ಇಟ್ಕೊಂಡ್ಬಿಡೋದು. ಸೊ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಏನಿಲ್ಲ ಗೈಸ್, ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು ಇಲ್ಲೇ ಲಾಕ್ ಆಗ್ಬಿಟ್ಟಿದೀನಿ. ಬಂದ್ರು ನಮ್ಮ ಮಮ್ಮಿ ಬರ್ತಾರೆ, ತೋರಿಸ್ತೀನಿ. ನಮಸ್ಕಾರ ಕಮಲಮ್ನವ್ರಿಗೆ. ನಮಸ್ಕಾರ. ವಿಭೂತಿ ಕಟ್ ಜೋರಾಗಿದೆ. ಏನೋ ಹುಷಾರಿಲ್ವಂತೆ, ಹೆಂಗಿದ್ದೀರಾ? ಇದೇ ಹುಷಾರಿಲ್ಲ ನೋಡಿ, ನಮ್ಮ ಅಮ್ಮನ ವಾಯ್ಸೇ ಔಟ್ ಆಗ್ಬಿಟ್ಟಿದೆ. ಪಾಪ ಅವ್ರಿಗೆ ಬ್ಯಾಕ್ ಪೇನ್ ಇದೆ ಅಂಡ್ ಸ್ವಲ್ಪ ಕೋಲ್ಡ್ ಕಾಫ್, ಥ್ರೋಟ್ ಪೇನ್ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ತಾಯಿಯನ್ನು ನೋಡಿಕೊಳ್ಳೋಣ ಅಂತ ಬಂದಿದ್ದೀನಿ ಅಷ್ಟೇ ಸ್ನೇಹಿತರೆ. ಹೇಳಮ್ಮ, ಅದಕ್ಕೇನು ಏನ್ ಆನ್ಸರ್ ನಿಂದು? ಏನು ಸರಿ, ಜನ ಅನ್ಕೊಂತಿರ್ತಾರೆ ಮೇಘನ ಏನು ಯಾವಾಗ್ಲೂ ಅಮ್ಮನ ಮನೇಲೆ ಇರ್ತಾಳೆ ಅಂತ. ಅದಕ್ಕೆ ಅದು ಹೆಂಗಿರಕ್ಕಾಗುತ್ತೆ? ಅಲ್ಲಿ ಇಲ್ಲಿ ಎಲ್ಲ ತಗಲಿ ಇರ್ತೀಯ. ಅಲ್ಲಿ ಇಲ್ಲಿ ನಾನು ಸರ್ವಾಂತರ್ಯಾಮಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಓಡಾಡ್ಕೊಂಡಿರ್ತೀನಿ. ಸೊ ಇವತ್ತು ತಿಂಡಿ ಏನ್ ಸ್ಪೆಷಲ್? ಮಂಡಕ್ಕಿ ತಿಂಡಿ. ಯೂಶಲಿ ನಮ್ಮ ಮನೇಲಿ ಸ್ಯಾಟರ್ಡೆ ಸಂಡೇ ಬಂದಾಗ ನಾನು ಚಿಕ್ಕವಳಿದ್ದಾಗಿಂದ ಮಂಡಕ್ಕಿ ರೊಟ್ಟಿ ಫೇಮಸ್. ಸೊ ಇವತ್ತು ನಮ್ಮ ಏನ್ ಮಾಡ್ಲಿ ಅಂದ್ರೆ ಮಂಡಕ್ಕಿನೇ ಮಾಡಮ್ಮ ಅಂತ ಹೇಳಿದೀನಿ. ಸೊ ರೆಡಿನಾ ಮಂಡಕ್ಕಿ ತಿಂಡಿ ಜನಕ್ಕೆ ಹೇಳ್ಕೊಡಕ್ಕೆ? ರೆಡಿ. ಕಮ್ ಆನ್, ಲೆಟ್ಸ್ ಗೋ. ಬೇಕಾದ ಸಾಮಾನುಗಳು ತಯಾರಾಗಿವೆ ತಾನೆ? ತಯಾರಾಗಿವೆ. ಮಂಡಕ್ಕಿ ತಿಂಡಿಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ಈಗ ತೋರಿಸ್ತೀನಿ. ನಮ್ಮಮ್ಮ ಒಂದ್ 3 ಈರುಳ್ಳಿ ಹೆಚ್ಕೊಂಡಿದ್ದಾರೆ. ಇದ್ರಲ್ಲಿ ನಿಮ್ ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿ ಹೆಚ್ಕೊಳ್ಳಿ. ಇದ್ರಲ್ಲಿ ಎಷ್ಟು ಮೆಣಸಿನ್ಕಾಯಿ ಇದೆ? ಒಂದು 5-6 ಇದೆ. ಅಂಡ್ ಸ್ವಲ್ಪ ಕರ್ಬೇವಿದೆ. ಅದು ಟೊಮೆಟೊ ಕಾಯಿ ಯೂಸ್ ಮಾಡ್ತಾ ಇದಾರೆ. ಯಾಕೆ ನಾರ್ಮಲ್ ಟೊಮೆಟೊ ಯಾಕೆ ಯೂಸ್ ಮಾಡ್ತಿಲ್ಲ? ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮನೇಲಿ ಅವೈಲೇಬಲ್ ಇತ್ತು ಅಂತ ಯೂಸ್ ಮಾಡಿದ್ರೆ. ನೀವು ನಾರ್ಮಲ್ ಟೊಮೆಟೊ ಹಾಕೋಬಹುದು. ಗುಡ್. ಈಗ ಶುರು ಮಾಡೋಣ. ಆಲ್ಸೋ ಏನಂದ್ರೆ ನಿಮ್ಗೆ ಅವರೆಕಾಳು ಸೀಸನ್ ಅಲ್ಲಿ ಇದ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಅವರೆಕಾಳು ಹಾಕಿದ್ರೆ ಈ ತಿಂಡಿಗೆ ನಂಗೆ ಸಖತ್ ಇಷ್ಟ. ಬಟ್ ಇವಾಗ ಅವರೆಕಾಳು ಸೀಸನ್ ಅಲ್ವಲ್ಲ, ಹಾಗಾಗಿ ವಿ ಕಾಂಟ್ ಹೆಲ್ಪ್ ಇಟ್. ಅಂಡ್ ಇಲ್ಲಿ ಮಸಾಲೆ ಡಬ್ಬ ಇದೆ. ಇದ್ರಲ್ಲಿ ನಾವು ಸ್ವಲ್ಪ ಸಾಸಿವೆ ಮತ್ತೆ ಈ ಕಡಲೆಬೇಳೆನ ಯೂಸ್ ಮಾಡ್ತೀವಿ. ಇಂಗು, ಅರ್ಶಿನ. ಹಿಂಗು ಬೇಕಾದ್ರೆ ಹಾಕಬಹುದು, ಬೇಡ ಅಂದ್ರೆ ಬಿಡಬಹುದು. ಓಕೆ. ಕಾಯಿ ತುರಿನೂ ಹಾಕೋಬಹುದು. ಆದ್ರೆ ಇಲ್ಲಿ ನಾನ್ ಕಾಯಿ ತುರಿ ಹಾಕಿದ್ರೆ ತಿನ್ನಲ್ಲ, ಹಾಗಾಗಿ ನಮ್ಮಮ್ಮ ಎತ್ಕೊಂಡಿಲ್ಲ. ಬಟ್ ನೀವ್ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮಾಡ್ಕೋಬಹುದು. ಮೊದಲನೇದಾಗಿ ಪಾತ್ರೆಯನ್ನು ಇಟ್ಟು ಸ್ಟವ್ ಅನ್ನು ಹಚ್ಚಿದ್ದಾರೆ. ನೆಕ್ಸ್ಟ್ ಈಗ ಒಂದ್ ಸ್ವಲ್ಪ ಎಣ್ಣೆ. ಜಾಸ್ತಿ ಆಯ್ತಮ್ಮ, ಸ್ವಲ್ಪ ಕಮ್ಮಿ ಹಾಕಮ್ಮ ಎಣ್ಣೆ. ರುಚಿ ಬರ್ಬೇಕು ಅಂದ್ರೆ ಎಣ್ಣೆ ಬೇಕು. ರೋಗ ಬರ್ಬೇಕು ಅಂದ್ರೆ ಎಣ್ಣೆನೇ ಬೇಕು. ಎಲ್ಲದಕ್ಕೂ ಬೇಕು. ಮೊದ್ಲೆಲ್ಲ ತಿಂತಾ ಇರ್ಲಿಲ್ವಾ? ಇವಾಗ ಬರ್ತಿರೋ ಎಣ್ಣೆ ಪ್ಯೂರ್ ಅಲ್ಲ, ಅದಕ್ಕೆ. ಅದು ಎಲ್ಲೈತೆ ಪ್ಯೂರ್ ಅನ್ನೋದು ತೋರಿಸ್ಬೇಕು. ತುಂಬಾ ಸಿಂಪಲ್ ಆಗಿ ಆಗೋಗುತ್ತೆ ಅಡ್ಗೆ. ತಿಂಡಿ ಕ್ವಿಕ್ ತಿಂಡಿ ಅಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ಇದನ್ನ ಟ್ರೈ ಮಾಡಿಲ್ವೋ ನಿಮ್ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮಂಡಕ್ಕಿ. ಅದನ್ನೊಂದು ಸ್ವಲ್ಪ ಹೊತ್ತರಲ್ಲಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಸಾಸಿವೆ. ಸಿಡಿಬೇಕು. ಸಿಡಿತಾ ಇದೆ ಸಾಸಿವೆ. ಸೊ ಎಣ್ಣೆ ಕಾದಿದೆ. ಕಡಲೆಬೇಳೆ.
ನಾನು ಹೇಳ್ದಾಗೆ ನೋಡಿ ಎಣ್ಣೆ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಮತ್ತೆ ತಕೊಂಡು ತೆಗ್ದಿಡ್ತಾ ಇದ್ದಾರೆ, ಆಮೇಲೆ ಬೇಕಾದ್ರೆ ಹಾಕೊಂಡು ಜಾಸ್ತಿ ಆಯ್ತು ಅನ್ಸುತ್ತೆ ಅಂತ ಫ್ಲೋ ಅಲ್ಲಿ ಹಾಕ್ಬಿಟ್ರು ನಮ್ಮಮ್ಮ. ನಾವು 3 ಜನ ಇರೋದ್ ಮನೇಲಿ. ನಮ್ಮ ಅತ್ತಿಗೆ ಊರಿಗೆ ಹೋಗಿದ್ದಾರೆ, ಜಕ್ಷಗೆ ಸ್ಕೂಲ್ ರಿಓಪನ್ ಆಗಕ್ ಮುಂಚೆ ಊರಿಗೆ ಹೋಗಿ ಬರ್ತೀನಿ ಅಂತ ಅವ್ರ ಅಮ್ಮ ಮನೆಗೆ. ಸೊ ಯಾ, ಬೇಕಂದ್ರೆ ಹಿಂಗು ಹಾಕೋಬಹುದು ನೀವು. ಸೊ ನಮ್ಮ ಅತ್ತಿಗೆ ಅಲ್ಲಿ ಹೋಗಿದ್ದಾರೆ, ಶಿಲ್ ಕಮ್ ಬ್ಯಾಕ್ ಟುಮಾರೋ. ನಾವು 3 ಜನಕ್ಕೆ ಇವಾಗ ತಿಂಡಿ ಮಾಡ್ತಾ ಇರೋದು. ನಮ್ಮಮ್ಮಂಗೆ ಸ್ವಲ್ಪ ಎಲ್ಲ ಮಾಡಕ್ ಬರಲ್ಲ, ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಅವ್ರದ್ದು ಸ್ವಲ್ಪ ದೊಡ್ಡ ಕೈ ಅಡುಗೆದ್ರಲ್ಲಿ. ಜಾಸ್ತಿ ಜನಕ್ಕೆ ಮಾಡಿ ಮಾಡಿ ಅಭ್ಯಾಸ ಅಂತೆ ನಮ್ಮಮ್ಮಂಗೆ, ಹಾಗಾಗಿ ಜೀರಿಗೆ, ಸ್ವಲ್ಪ ಜೀರಿಗೆ, ಈಗ ಮೆಣಸಿನ್ಕಾಯಿ, ಕರಿಬೇವು, ಕರಿಬೇವು ಇದು ಮುಚ್ಕೊಂಡ್ಬಿಡೋದು ಸ್ವಲ್ಪ. ಟೊಮ್ಯಾಟೊ ಕಾಯಿ ಹಾಕ್ಬಿಟ್ಟು ಈರುಳ್ಳಿ ಹಾಕೋತಾ ಇದ್ದಾರೆ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೊತ್ತಲ್ಲ ನಿಮ್ಗೆ, ಯೂಶಲಿ ನೀವು ಒಗ್ಗರಣೆ ಹಾಕ್ದಾಗ ಹೆಂಗ್ ಬಾಡಿಸ್ಕೊಂಡು ಎಲ್ಲ ಫ್ರೈ ಮಾಡ್ಕೋತೀರಾ, ಅದು ಬೇಯಬೇಕು. ಸೊ ಅಲ್ಲಿವರೆಗೂ ಮಾಡುವ. ಉಪ್ಪು, ಅರಿಶಿನ. ನೋಡಿ ನಮ್ಮ ಮನೇಲಿ ಉಪ್ಪಿನ ಡಬ್ಬ, ಪಿಂಗಾಣಿ ಡಬ್ಬದಲ್ಲಿ ನಮ್ಮಮ್ಮ ಇಟ್ಕೊಂಡಿದ್ದಾರೆ. ಅದು ಮತ್ತೆ ಹುಣಸೆ ಹಣ್ಣು ಎರಡನ್ನೂ ಪಿಂಗಾಣಿ ಇದ್ರಲ್ಲಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಏನಕ್ಕಮ್ಮ ಅದ್ರಲ್ಲಿ ಇಟ್ಕೊಂಡಿದ್ಯಾ? ಒಳ್ಳೇದು ಅಂತ, ಪ್ಲಾಸ್ಟಿಕ್ ಬೇಡ ಅಂತ. ಮಿಕ್ಕಿದೆಲ್ಲ ಪ್ಲಾಸ್ಟಿಕ್ ಪರವಾಗಿಲ್ವಂತ. ಓಕೆ, ಏನೋ ಟಪ್ಪರ್ ವೇರು ಒಂದು ತಗೊಂಡು ಇಟ್ಕೊಂಡಿದ್ದೆ ಅವಾಗ, ಒಳ್ಳೇದು ಅಂತ. ಈಗ ಉಪ್ಪು ಹಾಕಿದ್ದೀನಿ, ಜಲ್ದಿ ಈರುಳ್ಳಿ ಜಲ್ದಿ ಬೇಯಿಸಿದ್ದೆ ಅಂತ. ಆಮೇಲೆ ಅರಿಶಿನ ಹಾಕ್ಬೇಕು. ಸ್ವಲ್ಪ ಅರಿಶಿಣ, ಈರುಳ್ಳಿ ಜಲ್ದಿ ಬೇಯಕ್ಕೆ. ಓಕೆ, ಇಷ್ಟೇ ಸಿಂಪಲ್. ಒಗ್ಗರಣೆ ಹಾಕೋತೀವಲ್ಲ ಇಷ್ಟೇ. ನೀವು ಹೆಂಗೆ ಅವಲಕ್ಕಿಗೆ ಒಗ್ಗರಣೆ ಹಾಕೋತೀರಲ್ಲ, ವೆರಿ ಸಿಮಿಲರ್ ಟು ದ್ಯಾಟ್. ಬಟ್ ಅವಲಕ್ಕಿಗೆ ಕೆಲವರೆಲ್ಲ ತರಕಾರಿ ಹಾಕೋತಾರೆ, ಕೆಲವರು ಶೇಂಗಾ ಬೀಜ ಎಲ್ಲ ಹಾಕ್ತಾರೆ. ಇದಕ್ಕೆ ಶೇಂಗಾ ಬೀಜ ಎಲ್ಲ ಅವಶ್ಯಕತೆ ಇಲ್ಲ. ಸೊ ಅವರೆಕಾಳು ಇದ್ದಾಗ ಅವರೆಕಾಳನ್ನ ಬೇಯಿಸ್ಕೊಂಡು ನೀವು ಈ ಒಗ್ಗರಣೆಗೆ ಹಾಕೊಳ್ಳೋದು ಅಷ್ಟೇ. ಅದು ಸಿಂಪಲ್ ಪ್ರಾಸೆಸ್. ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ರೆಡಿ ಇದೆ. ಸೊ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಎಲ್ಲ ಆಗಿ ಇದೆಲ್ಲ ಬೆಂದಿದೆ ಅನ್ನೋದ್ಮೇಲೆ ಆಫ್ ಮಾಡ್ಬಿಟ್ಟು ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಹಾಕೋತಾರೆ. ಒಗ್ಗರಣೆ ಜಾಸ್ತಿ ಬೇಯಿಸ್ಬಾರ್ದು, ಕಡಿಮೆ ಇದನ್ನ ಮಾಡ್ಬಾರ್ದು. ಒಗ್ಗರಣೆ ಜಾಸ್ತಿ ಬೆಂದ್ಬಿಟ್ರೆ ಸಿಹಿ ಹಾಕೋ ಈರುಳ್ಳಿ. ಕಚ್ಚ 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 ಅನ್ಬೇಕದು. ಈರುಳ್ಳಿ ಕಚ್ಚ ಅನ್ನಂಗಿರ್ಬಾರ್ದು, ಒಂದು ಮೀಡಿಯಮ್ಗೆ ಇರಬೇಕು. ಕಚ ಮಚ ಅಂತ ಇರ್ಬೇಕದು ಈರುಳ್ಳಿ. ಇವಾಗ ಮಂಡಕ್ಕಿ ತಗೊಂಡು ಮಂಡಕ್ಕಿ ನೆನೆಸ್ಕೊಂಡು ಹಾಕೋತಿರೋದೆಲ್ಲ ತೋರಿಸ್ತೀವಿ. ಮಂಜು, ನಾವು ಮನೇಲಿ ನೋಡಿ ಊರಿಂದ ತರ್ಸೋದ್ ಮಂಡಕ್ಕಿ. ನಮ್ಮಮ್ಮ ಬೆಂಗಳೂರಲ್ಲಿ ತರ್ಸಲ್ಲ, ಯಾಕಂದ್ರೆ ನಾವು ಬೆಂಗಳೂರಲ್ಲಿರೋ ಮಂಡಕ್ಕಿ ಇಷ್ಟ ಇಲ್ಲ. ಸೊ ಊರಿಂದ ಬರುತ್ತೆ ಇದು, ನಮ್ಮೂರಿಂದ. ಹಾಗಾಗಿ ನಮ್ಮಮ್ಮ ಚೀಲಗಟ್ಲೆ ಇರಮ್ಮ, ನಮ್ಮಮ್ಮ ಚೀಲದಲ್ಲೇ ತರ್ಸ್ಕೊಂಡು ಇಟ್ಕೊಂಡಿರ್ತಾರೆ. ಹಂಗೆ ಇದು ಸ್ಟೋರೇಜ್ ಖಾಲಿ ಆಗಿದ ತಕ್ಷಣ ಮತ್ತೆ ಯಾರಿಗಾದ್ರೂ ಫೋನ್ ಮಾಡಿ ಯಾರಾದ್ರೂ ಊರಿಂದ ಬರ್ಬೇಕಾದ್ರೆ ತಂದು ಕೊಡ್ತಾರೆ. ಸೊ ಸಿ ಅವರ ಚೀಲ ಖಾಲಿ ಆಗಿದೆಯಂತ, ಇನ್ನೂ ಇಷ್ಟಿದೆ. ಬಟ್ ಯಾ, ಈ ಥರ ಮಂಡಕ್ಕಿ ಬೆಂಗಳೂರಲ್ಲಿ ಸಿಗಲ್ವಂತೆ, ಹಾಗಾಗಿ ನಮ್ಮಮ್ಮ ಅಲ್ಲಿಂದ ತರಿಸ್ತಾರೆ. ನೋಡಿ ಇಷ್ಟು ಕಸ ಸಿಕ್ತು ನಮ್ಮಮ್ಮದ್ರಲ್ಲಿ. ಇವಾಗ ನೀರು ಹಾಕ್ತಾ ಇದ್ದೀವಿ. ನೀರು ಹಾಕ್ಬಿಟ್ಟು ನೆನೆಸ್ಬೇಕು ಮಂಡಕ್ಕಿನ. ಸೊ ನಮ್ಮಮ್ಮ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಸ್ವಲ್ಪ ತಣ್ಣಗಾದ ಮೇಲೆ ಇವಾಗ ಶಿ ಕ್ಯಾನ್ ಮಿಕ್ಸ್ ದ ಮಂಡಕ್ಕಿ. ನೋಡಿ ಈ ಥರ ನೀರೆಲ್ಲ ಹಿಂಗೆ ಮಾಡ್ಕೋಬೇಕು ಆ್ಯಂಡ್ ದೆನ್ ಹಾಕೊಳ್ಳೋದು. ಸದ್ಯಕ್ಕೆ ನಮ್ಮಮ್ಮ ಸ್ವಲ್ಪನೇ ನೆನೆಸಿದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಂಡು ನೀವು ಒಗ್ಗರಣೆ ತೆಗೆದಿಟ್ಕೊಂಡು ಕಲಿಸ್ಕೊತಾ ಇರ್ಬೋದು. ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ನಾನು ಇದನ್ನು ನನಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ, ಮಿಕ್ಕಿದಿಲ್ಲಿದೆ. ಇದಕ್ಕೆ ನಮ್ಮಮ್ಮ ಕಾಯಿ ತುರಿ ಮತ್ತು ನಿಂಬೆಹಣ್ಣು ಹಾಕ್ತಾರೆ. ನನಗೆ ಎರಡೂ ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ಸ್ಕೊಳ್ಳಲ್ಲ. ಬಟ್ ಅವರು ನಮ್ಮ ಅಣ್ಣ ಮತ್ತು ಅಮ್ಮ ಎಲ್ಲ ತಿಂತಾರೆ, ಹಾಗಾಗಿ ಅವ್ರು ಹಾಕೋತಾ ಇದ್ದಾರೆ. ಸೊ ನಮ್ಮಮ್ಮ ಆಲ್ರೆಡಿ ತುರಿದಿಟ್ಕೊಂಡಿದ್ದಾರೆ ಕಾಯಿ. ಅದನ್ನು ಇವಾಗ ಕಾಯಿ ತುರಿ ಜಾಸ್ತಿ ಆಗಲಿಲ್ವೇ ನಮ್ಮ? ಎಷ್ಟೊಂದು ತಿಂತೀರಮ್ಮ ನೀವು ಕಾಯಿ? ನಮ್ಮಮ್ಮಂಗೆ ತುಂಬ ಇಷ್ಟ ತಾನೇ? ಸ್ವಲ್ಪ ನಿಂಬೆ ಹುಳಿ ಅಷ್ಟು ಹಾಕ್ಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ನಮ್ಮ ಒಗ್ಗರಣೆ ಮತ್ತೆ ತೆಗೆದಿಟ್ಕೊಂಡಿದ್ದಾರೆ, ಮತ್ತೆ ಮಂಡಕ್ಕಿ ನೆನೆಸ್ತಾ ಇದ್ದಾರೆ. ಸೊ ಇಫ್ ಯು ವಾಂಟ್ ಎಕ್ಸ್ಟ್ರಾ ವಿ ಕ್ಯಾನ್ ಆಲ್ವೇಸ್ ಡೂ ದ್ಯಾಟ್. ಮತ್ತೆ ನೆನೆಸ್ಕೊಳ್ಳೋದು, ಕಲಿಸ್ಕೊಳ್ಳೋದು ಅಷ್ಟೇ. ಸುಮ್ಮನೆ ಕಲಿಸ್ಬಿಟ್ಟು ಉಳಿದ್ಬಿಟ್ರೆ ಇದಾಗತ್ತಲ್ಲ, ಹಾಗಾಗಿ. ಸೊ ನೋಡಿ ತಿಂಡಿ ಈಸ್ ರೆಡಿ. ಆ್ಯಂಡ್ ಮಿಸ್ಟರ್ ಮಂಜುನಾಥ್, ನಿಂದೆ ಇದು ಪ್ಲೇಟು, ಬನ್ನಿ. ತಿಂಡಿ ತಿನ್ನಕ್ ಬಾರಣ. ಸೊ ತಿಂಡಿ ಈಸ್ ರೆಡಿ ಆ್ಯಂಡ್ ಸೂಪರಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದ್ದೆ. ತೆಗೆದುಕೊಳ್ಳಿ. ಥ್ಯಾಂಕ್ ಯು ಮಾಮ್. ಸೊ ನಮ್ಮ ಅಣ್ಣ ಇವಾಗ ತಿಂಡಿ ಹಾಕೊಂಡು ಬಂದಿದ್ದಾನೆ ಆ್ಯಂಡ್ ಟ್ರೈ ಮಾಡ್ತಾನೆ. ಎಂಜಾಯ್. ನಾವು ಆ್ಯಕ್ಚುಲಿ ಇದ್ರ ಜೊತೆ ನಾವು ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ ಊರ ಕಡೆ ಎಲ್ಲ, ಅದು ಫೇಮಸ್ಸು.
ಬಟ್ ಅದು ನಮ್ಮನೇಲಿ ಬಜ್ಜಿ ಬೋಂಡ ಎಲ್ಲ ಸ್ವಲ್ಪ ಕಮ್ಮಿ ಮಾಡೋದೇ ಇಲ್ಲ, ವೆರಿ ರೇರ್ ಅಕೇಶನ್ಸ್. ಹಾಗಾಗಿ ನಮ್ಮ ಅಣ್ಣ ಮನೇಲಿ ಇದ್ದಿದ್ದು ಬಿಸಿಬೇಳೆ ಬಾತಿಗೆ ತಂದಿರೋ ಚಿಪ್ಸ್ ತಿನ್ಕೊಂಡು ಉಪ್ಪಿನಕಾಯಿ ಹಾಕೊಂಡ್ಬಂದೆ ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಬಂದು ತಿನ್ಕೊಂಡು ಇದನ್ನ ಮೊಸರು ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಎಂಜಾಯ್. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆಯಾ? ವಂಡರ್ಫುಲ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ. ಸೊ ಸಂಜೆ ಹೊತ್ತು ಮಾಡೋ ಅಂತ ಮಂಡಕ್ಕಿ ಒಗ್ಗರಣೆ ಅಥವಾ ಮಸಾಲ ಮಂಡಕ್ಕಿ ಒಗ್ಗರಣೆ ನನ್ನ ಚಾನಲ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಸೊ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ನೀವು ಅದನ್ನ ನೋಡ್ಕೊಂಡು ಮಾಡ್ಕೋಬಹುದು ಮನೇಲಿ. ಮಸಾಲೆ ಮಂಡಕ್ಕಿ ಇಸ್ ಆಲ್ಸೋ ಸಮ್ ವಾಟ್ ವೆರಿ ಸಿಮಿಲರ್. ನಾನೀಗ ಅಷ್ಟು ಇಷ್ಟ ಆಗಲ್ಲ ಅದು, ಬಟ್ ಐ ಲೈಕ್ ಮಂಡಕ್ಕಿ ತಿಂಡಿ ಆ್ಯಂಡ್ ಒಗ್ಗರಣೆ ಮಂಡಕ್ಕಿ. ನಂಗೆ ಮಸಾಲೆ ಮಂಡಕ್ಕಿ ಅಷ್ಟು ಇಷ್ಟ ಇಲ್ಲ, ನಮ್ಮ ಅಮ್ಮಂಗೆ ತುಂಬ ಪ್ರಿಯವಾದ ಸ್ನ್ಯಾಕ್ ಅದು. ಬಟ್ ಇವಾಗ ಸದ್ಯಕ್ಕೆ ಸರ್ ತಿಂತಾ ಇದ್ದಾರೆ. ನಾನು ತಿಂಡಿ ಮಾಡಿದ ಮೇಲೇನೆ ತಿನ್ನೋದು ಗೈಸ್, ನಾನು ತುಂಬ ಹೈಜೀನಿಕ್ ಅದರಲ್ಲೆಲ್ಲ. ಏನಂತೀಯ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಕಮಲಮ್ನವರೇ ಥ್ಯಾಂಕ್ ಯು. ಅಷ್ಟೇ, ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ ಅವರು. ಸದ್ಯಕ್ಕೆ ಲೆಟ್ಸ್ ಎಂಜಾಯ್. ಲೈಟಾಗಿ ಸ್ಪೈಸಿ ಬಟ್ ಸಾಕಾಗಿದೆ. ಜಂಪರ್ ಮೇ ಬಂಪರ್. ವೆರಿ ಗುಡ್. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನಷ್ಟು ರೆಸಿಪಿ ವೀಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಡೂ ಟ್ರೈ ಮಾಡಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೇನು ಅಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇನೆ